ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಹೆಲ್ತಿಯಾಗಿರೋ ದೋಸೆ ಹಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಟ್ಸ್ ವೆರಿ ಈಸಿ ಮತ್ತು ತುಂಬ ಹೆಲ್ತಿಗೆ ಒಳ್ಳೆಯದು. ನೋಡಿ, ನಾನು ಕಡಲೆಬೇಳೆ, ಉದ್ದಿನಬೇಳೆ, ಹುಳ್ಳಿಕಾಳು, ಕಡಲೆಕಾಳು, ಈ ರೆಡ್ ರೈಸ್ ಮತ್ತು ಹೆಸರು ಕಾಳು ಇಷ್ಟನ್ನೆಲ್ಲ ಹಾಕಿ ಹೆಲ್ತಿಯಾಗಿರೋ ದೋಸೆ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿಗೂ ಒಳ್ಳೆಯದು. ನೀವು ಮಕ್ಳಿಗೂ ತಿನ್ನಿಸ್ಬೋದು, ಎಲ್ಲ ಏಜವ್ರಿಗೂ ತುಂಬ ಒಳ್ಳೆಯದು. ನೋಡಿ, ಎಲ್ಲನೂ ಒಂದು ಪಾತ್ರೆಗೆ ಹಾಕಿ ನಾನು ಮಿಕ್ಸ್ ಮಾಡಿದ್ದೀನಿ. ಅದು ಮೆಜರ್ಮೆಂಟನ್ನು ಕೂಡ ಹೇಳ್ತೀನಿ ಎಷ್ಟೆಷ್ಟು ತೊಗೊಂಡೆ ಅಂತ. ನೀವು ಅದಕ್ಕೆ ತಕ್ಕಂಗೆ ತೊಗೊಳ್ಳಿ. ನೋಡಿ, ಮತ್ತು ಅಕ್ಕಿನೇ ಅದು ಯಾವಾಗಲೂ ನಾವು ಯೂಸ್ ಮಾಡ್ತೀವಿ, ಬಟ್ ಬೇಳೆಕಾಳುಗಳ್ದು ತುಂಬಾ ಕಮ್ಮಿ ಎಲ್ಲರೂ ತಿನ್ನೋದು. ಸೊ ನಾನು ನಿಮಗೆ ಇದ್ರದ್ದು ತೋರಿಸ್ಕೊಡ್ತಾ ಇದ್ದೀನಿ. ಈಗ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅಕ್ಕಿ, ಬೇಳೆಕಾಳು ಎಲ್ಲನೂ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಒಂದು 2 to 3 ಟೈಮ್ಸು ಒಳ್ಳೆ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ನಾನು ಮೆಜರ್ಮೆಂಟು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದರಲ್ಲಿ 3/4 ಗ್ಲಾಸು ನಾನು ಬೇಳೆಗಳು ತೊಗೊಂಡಿರೋದು. ನಿಮಗೆ ಬೇಕಾದರೆ 1/2 ಗ್ಲಾಸೇ ತೊಗೊಳ್ಳಿ, ಕ್ವಾಂಟಿಟಿ ನೋಡ್ಕೊಳ್ಳಿ. ಇದರಲ್ಲಿ 2 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ದೊಡ್ಡ ಗ್ಲಾಸು ಅಂದರೆ ಮೀಡಿಯಮ್ದು. ಇದರಲ್ಲಿ 2 ಗ್ಲಾಸ್ ತೊಗೊಂಡಿದ್ದೀನಿ. ಇದರಲ್ಲಿ ನೋಡಿ, ಅದು ಗೊತ್ತಾಗುತ್ತೆ ನಿಮಗೆ. ಅದರಲ್ಲಿ 3/4 ಗ್ಲಾಸು ಬೇಳೆಗಳು ತೊಗೊಂಡಿದ್ದೀನಿ. ಏಕೆಂದರೆ ಒಬ್ಬೊಬ್ಬರಿಗೆ ಬೇಳೆ ಟೇಸ್ಟು ಇಷ್ಟ ಆಗೋದಿಲ್ಲ. ನೀವು ನೋಡ್ಕೊಂಡು ಕಮ್ಮಿಗೆ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಓಕೆ, ನಾನು ಇವಾಗ ಎಲ್ಲನೂ ಹಾಕ್ಬಿಟ್ಟು ನೆನೆಸೋಕೆ ಇಟ್ಟಿದ್ದೀನಿ. ಈಗ ನೆನೆಸಾದ್ಮೇಲೆ ನಾನು ಮೆಂತ್ಯನ ಹಾಕ್ತಾಯಿದ್ದೀನಿ, 1 ಸ್ಪೂನು. ಜೀರಿಗೆ 1 ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮಗೆ ಏನಾದರೂ ಬೇಕು ಅಂದರೆ 2 ಸ್ಪೂನ್ ಹಾಕ್ಕೊಳ್ಳಿ. ನಾನು 1 ಸ್ಪೂನ್ ಫುಲ್ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು 3 to 4 hours ನೆನೆಯೋಕ್ಕೆ ಬಿಡಿ. ಎಲ್ಲ ಚೆನ್ನಾಗಿ ನೆನೀಲಿ. ನೋಡಿ, ಈಗ ನಂದು 4 hours ನೆಂದಿದೆ. ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಎಲ್ಲನೂ ಮಿಕ್ಸಿಗೆ ಸ್ವಲ್ಪನೇ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ರೈಸ್ ಆ್ಯಡ್ ಮಾಡಿ. ಈ ನೆನೆಸಿರೋದನ್ನ ಹಾಕ್ಬಿಟ್ಟು ಸ್ವಲ್ಪ ರೈಸ್ ಆ್ಯಡ್ ಮಾಡಿ. ನೋಡಿ, 1 ಸ್ಪೂನ್ ರೈಸ್ ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ದೋಸೆ ಹಿಟ್ಟು ರೆಡಿ ಆಯಿತು ನಂದು. ತುಂಬ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಕ್ರಿಸ್ಪಿ ಕೂಡ ಬರುತ್ತೆ. ನಾನು ದೋಸೆನೂ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ದೋಸೆ ಹಾಕಿದ್ದೀನಿ, ಮೇಲೆ 1 ಸ್ಪೂನು ಗೀನೂ ಹಾಕಿದ್ದೀನಿ. ತುಪ್ಪ ಹಾಕ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ರಿಸ್ಪಿ ಬರುತ್ತೆ ಗೊತ್ತಾ. ನೋಡಿ, ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ. ಇವಾಗ ರೆಡಿ ಆಗಿದೆ. ನೋಡಿ, ಎಷ್ಟು ಕ್ರಿಸ್ಪಿ, ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬ ಚೆನ್ನಾಗಿದೆ. ಈಗ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ, ಕ್ರಿಸ್ಪಿ ಹೋಟೆಲಲ್ಲಿ ಸಿಗುತ್ತೆ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಈ ದೋಸೆ ಮತ್ತು ಹೆಲ್ತಿ ಕೂಡ. ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ.